ಲಾಗುತ್ತಿದೆ. ವಿದ್ಯುತ್ ಸಹಕಾರಿ ಸಂಘದಲ್ಲಿ ಸುದೀರ್ಘ ಕಾಲದಿಂದಲೂ ಹಂಗಾಮಿಯಾಗಿ ಕೆಲಸ ಮಾಡುತ್ತಿದ್ದ 124 ಜನರು ಕಾಯಂಗೊಳಿಸಲಾಗಿದೆ ಅನ್ನುವಂಥ ಮಾತು ನಿಜವಾಗಿ ಗಮನಿಸಬೇಕಾದ ಇದು ಆಗಬೇಕಾಗಿದ್ದ ಕೆಲಸ ಮಾಡಿದ್ದಾರೆ ಇವರು. ಅದಕ್ಕೆ ನಾವು ಅವರಿಗೆ ಹ್ಯಾಟ್ಸಪ್ ಹೇಳಬೇಕಾಗ್ತದೆ. ಅದೇ ಕಾಲಕ್ಕೆ ಈ ಸಹಜದ ಯಾವುದೇ ಒಂದು ಸಂಸ್ಥೆಯಲ್ಲಿ 30-40 ವರ್ಷಗಳವರೆಗೆ ಒಂದೇ ಕುಟುಂಬ ಒಂದೇ ಭವನ ಆಡಳಿತ ಮಾಡ್ತಾ ಬಂದರೆ ತಪ್ಪುಗಳಾಗ್ತಾ ಇರ್ತಾವೆ. ಈಗ ನೋಡಿರಿ, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ತಪ್ಪು ಮಾಡ್ಯದ, ಅಪರಾಧ ಮಾಡ್ಯದ, ಏನೋ ಮಾಡ್ಯದ, ಹಾಳು ಮಾಡ್ಯದ, ದೇಶದವ್ರಾಗ ಬಂದರು ಬಿ ಜೆ ಪಿಗರು. ಈಗ ಇವರು ಕಳೆದ 11 ವರ್ಷದಿಂದ ಏನು ಮಾಡಿದರು? ಸಹಜ ಆ ದಿಶೆಯಲ್ಲಿ ನೋಡಿದಾಗ 2 ತಿಂಗಳ ಆಡಳಿತದಲ್ಲಿ ಮಾಡಿದ್ದಾರೆ, ಒಪ್ಪು ನಾವು ಮಾತನ್ನು. ಅದೇ ರೀತಿಯಾಗಿ ಇಲ್ಲಿ ನಾವು ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇಲ್ಲಿ ಸೂಕ್ಷ್ಮವಾಗಿ ಈ ಮಾತುಗಳು, ಈ ಡೆವಲಪ್ಮೆಂಟ್ ದಶೆಯಲ್ಲಿ ನಡೆದಂಥ ಮಾತುಗಳನ್ನು ನಾವು ಒಪ್ಪುವುದಾದರೂ ಸಹಿತ ಇದು ನಿರಂತರ ಬದಲಾವಣೆ ಆಗ್ತಾ ಇರಬೇಕಾಗ್ತದೆ. ಚುನಾವಣೆ ಅನ್ನೋದು ಹೇಗೆ ಮಾಡ್ತಾ ಇರ್ತಾರೆ ಅಂದ್ರೆ, ಒಂದು ಪಕ್ಷ ಅಥವಾ ಒಂದು ಆಡಳಿತ ಪಕ್ಷ. ನೋಡಿರಿ, ಇಂಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಹೆಚ್ಚಿಗೆ ಆಳಿದ್ರಿಂದಾಗಿ ಸಹಜವಾಗಿ ಏನಾಗಿಬಿಡ್ತಪ್ಪ ಅಂದ್ರೆ ಅದು ಒಂದೇ ಪರೋಕ್ಷ ಡಿಕ್ಟೇಟರ್ ಆಗಿಬಿಟ್ಟಿತ್ತು ಮತ್ತು ತುರ್ತು ಪರಿಸ್ಥಿತಿ ಘೋಷಿಸಿತು. ಇವತ್ತು ಬಿ ಜೆ ಪಿದು ಅದು ಹಾದಿಯಿಲ್ಲದ, ಇಬ್ಬರು ಏನು ಭಿನ್ನಿಲ್ಲ. ಹಾಗೆ ಇಲ್ಲೇ ಗೋಕಾಕ್ ಮತ್ತು ಹುಕ್ಕೇರಿ ತಾಲೂಕು ಅಥವಾ ಚಿಕ್ಕೋಡಿ ತಾಲೂಕು ಇಲ್ಲಿ ಹೊಂದಾಣಿಕೆ ರಾಜಕಾರಣದಿಂದಾಗಿ ಒಬ್ಬರೊಬ್ಬರ ಏರಿಯಾದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ. ಇವತ್ತು ಅನಿವಾರ್ಯ ಆಗ್ಯದ. ಈ ನೆಲೆಯಲ್ಲಿ ಬಾಲಚಂದ್ರವರ ಮೂಲಕ ಬಂದಂಥ ಮಾತುಗಳು ಈ ಬೆಳಗಾವಿ ಈ ಭಾಗ, ಮುಖ್ಯವಾಗಿ ಗೋಕಾಕ್, ಚಿಕ್ಕೋಡಿ, ರಾಯಬಾಗ್ ಇಲ್ಲಿ ಸ್ವಲ್ಪ ಏನೋ ಬದಲಾವಣೆ ಆಗ್ತಾ ಇತ್ತು ಅಂತ ಅನಿಸು. ಆದರೂ ಅಲ್ಲಿಯೂ ಸಹ ಒಂದು ರೀತಿ ಪರೋಕ್ಷ ಡಿಕ್ಟೇಟರ್ಶಿಪ್ ಕಾಣ್ತಾ ಇತ್ತು ನಾವು. ಏನೂ ಇರಲಿ, ಇದು ಹೊಸ ಹಾದಿ, ಹೊಸ ತುಳಿತ, ಇದು ಬೇಕಾಗ್ಯದ. ಹೊಂದಾಣಿಕೆ ಅನ್ನೋಕ್ಕಿಂತಲೂ ಹೌದು, ಹೊಂದಾಣಿಕೆಯಾಗಿ ನಾವು ಒಂದು ಮಾಡಿದರೆ ಅನುಕೂಲ ಆಗ್ತದೆ, ಸ್ವಲ್ಪ ಖರ್ಚು ಉಳಿತದಂತಲ್ಲ.